ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿರುಪತಿಗೆ ಮುಡಿ ಕೊಡೋಕೆ ಹೋಗ್ತಿದ್ದೀವಿ ಪಾಪುಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಹಾಡು ಸಂಜೆ 5:30 ಹಂಗೆ ಹಾಸನ ಬಿಟ್ಟಿದ್ದು, ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ತಿರುಪತಿ ತಲುಪಿದ್ವಿ. ಹೋಗ್ತಾ ಬೆಂಗಳೂರು ಏರ್ಪೋರ್ಟು ದೇವನಹಳ್ಳಿ ರೂಟಲ್ಲಿ ಅಲ್ವಾ ತಿರುಪತಿಗೆ ಹೋಗೋದು. ನೈಟ್ ಹೋಗಿದ್ರಿಂದ ಏರೋಪ್ಲೇನ್ಗಳೆಲ್ಲ ತುಂಬಾ ಅಂದರೆ ತುಂಬಾ ಹೋಗ್ತಿತ್ತು. ಅವತ್ತು ಲೈಟ್ ಬ್ಲಿಂಕ್ ಆಗ್ತಿತ್ತಲ್ಲ, ನಮ್ಮ ಪಾಪುನು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದ. ಹಂಗೆ 1 ಅವರ್ 2 ಅವರ್ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಅದನ್ನು ನೋಡ್ಕೊಂಡೇನೆ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು, ಹೇಳೋಕ್ಕೆ ಆಗಲ್ಲ ಅಷ್ಟು ರಶ್ ಇತ್ತು. ಭಾನುವಾರ ನಾವು ಬೆಳಿಗ್ಗೆ ದರ್ಶನಕ್ಕೆ ನಿಂತಿದ್ದು, ಮತ್ತು ಭಾನುವಾರ ಮಧ್ಯರಾತ್ರಿ 2:30ಗೆ ದರ್ಶನ ಮುಗ್ದಿದ್ದು. ಸಾಕಾಗೋಯ್ತು. ಅಷ್ಟು ಜನ ಅಂದರೆ ಧರ್ಮ ದರ್ಶನಕ್ಕೆ ಹೋಗಿರೋದ್ರಿಂದ ತುಂಬಾ ಲೇಟಾಗೋಯ್ತು ದರ್ಶನ. ಏನಾದರೂ ಮಕ್ಕಳು ಕರ್ಕೊಂಡು ಹೋಗ್ತೀವಿ ಅಂದರೆ ಪ್ರೀ ಬುಕ್ ಮಾಡಿಕೊಂಡು 300 ರೂಪಾಯಿ ಟಿಕೆಟ್ಗೋ ಅಥವಾ SST ಟೋಕನ್ ತೊಗೊಂಡು ಟೈಮಿಂಗ್ಸ್ ಕೇಳಿಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಸಡನ್ನಾಗಿ ಹೋಗ್ತೀವಿ ಧರ್ಮ ದರ್ಶನದಲ್ಲಿ, ಅದು ವೀಕೆಂಡಲ್ಲಿ ಸ್ಯಾಟರ್ಡೆ ಅಥವಾ ಸಂಡೇ ಹೋಗ್ತೀವಿ ಅಂದರೆ ಮಕ್ಕಳು ಕರ್ಕೊಂಡು ಹೋಗೋದು ತುಂಬ ಅಂದರೆ ತುಂಬಾ ಕಷ್ಟ ಆಗಿರುತ್ತೆ. 4:15 ಆಲ್ರೆಡಿ ಮಾರ್ನಿಂಗ್. ನೀನು ಬುಲ್ಡೆಟ್ ಟಕ ಮಾಡಿಸ್ಕೊತೀಯ, ಅದಕ್ಕೆ ಗೋವಿಂದ ಅನ್ನು ಹೇಳು. ನಾವು ರೂಮ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟು ಪಾಪುಗೆ ಮುಡಿ ಕೊಟ್ಕೊಂಡು ಅಲ್ಲೇ ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟಿ ಇರುತ್ತಲ್ಲ, ಅಲ್ಲೇ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಎಲ್ಲ ಲಗೇಜ್ ಕಾರಲ್ಲೇ ಇಟ್ಟು ಲಾಕ್ ಮಾಡಿಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ವಿ. ಸುಮ್ಮನೆ ರೂಮು ಅಲ್ಲಿ ಇಲ್ಲಿ ಅಂತ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ. ಅಲ್ಲೋಡು ಲೈಟ್, ಇವಾಗ ಲೈಟು ಎಲ್ಲಿಗೆ ಹೋಗ್ತಿದ್ದೀವಿ ಚಿನ್ನು? ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು. ಎಲ್ಲಿ ಐತೆ ಚಂದಮ್ಮ? ಎಲ್ಲೇ ಐತೆ ಕಾಣಿಸಲ್ಲ ಚಿನ್ನ. ಈಗ ಕಾಣಿಸುತ್ತೆ ನೋಡ್ರಿ. ದರ್ಶನ ಆಗಿದ ತಕ್ಷಣ ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಕೆಳಗಡೆ ಬೆಟ್ಟ ಇಳಿದು ಬಂದುಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ದು, ಆಮೇಲೆ ರಿಟರ್ನ್ ಆದ್ವಿ. ಸೋಮವಾರ ಸಂಜೆ ಅಷ್ಟರೆಲ್ಲ ಊರಿಗೆ ಬಂದ್ವಿ. ಮತ್ತೆ ವಾಪಸ್ ರಿಟರ್ನ್ ಆಗ್ತಾ ಏರೋಪ್ಲೇನ್ಗಳೆಲ್ಲ ಹೋಗ್ತಿತ್ತು. ಬೆಳಗ್ಗೆ ಹೊತ್ತಲ್ವ ಚೆನ್ನಾಗೆ ಕಾಣಿಸ್ತಿತ್ತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.